ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೇನು ಹೇಳ್ತಿದ್ದೀನಿ ಅಂತಂದರೆ, ನಾವು ಪೂಜೆ ಮಾಡುವಂತಹ ಸಮಯದಲ್ಲಿ ಕೆಲವೊಂದು ಪದ್ಧತಿಗಳನ್ನ ಅನುಸರಿಸಿದರೆ ಅದರಿಂದ ನಮಗೆ ಆಗುವಂತಹ ಒಂದು ಶ್ರೇಷ್ಠ ಫಲಪ್ರಾಪ್ತಿಯಾಗುತ್ತೆ. ಅದ್ರ ಬಗ್ಗೆಯೇ ನಾನು ಇವತ್ತು ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ ಏನೇನಿದೆ ಅಂತ. ನಮ್ಮ ಹಿರಿಯರು ಹೇಳುವಂತೆ ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತು ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತವಾಗಿಲ್ಲ. ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಹೊರಗಡೆಯೂ ಸಹ ಪ್ರತಿಬಿಂಬಿಸುತ್ತದೆ. ನಾವು ಮನೆಯಲ್ಲಿ ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಮುಂದಿನ ಜೀವನಕ್ಕೂ ಸಹ ತಳಪಾಯವಾಗುತ್ತೆ. ಪ್ರತಿದಿನವೂ ಕೂಡ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ನಾವು ದೇವರಿಗೆ ತಪ್ಪದೇ ಪೂಜೆ ಮಾಡ್ತೀವಿ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯ ವಾತಾವರಣದ ಜೊತೆಗೆ ನಮ್ಮ ಮನಸ್ಸಿನ ವಾತಾವರಣವೂ ಕೂಡ ಬದಲಾಗುತ್ತೆ. ನಮ್ಮ ಮನಸ್ಸು ಏಕಾಗ್ರತೆ, ಶಾಂತಿ, ನೆಮ್ಮದಿಯಿಂದ ಸಹ ಇರುತ್ತದೆ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ನಕಾರಾತ್ಮಕ ಯೋಚನೆಗಳು ದೂರವಾಗಿ ಸಕಾರಾತ್ಮಕ ಯೋಚನೆಗಳು ಕೂಡ ಬರುತ್ತದೆ. ಇದರಿಂದ ನಮಗೆ ದಿನಪೂರ್ತಿ ಒಳ್ಳೆಯ ಆಲೋಚನೆ ಜೊತೆಗೆ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಅದನ್ನು ಎದುರಿಸುವಂತಹ ಶಕ್ತಿ ನಮಗೆ ಲಭಿಸುತ್ತದೆ. ಹಾಗಾಗಿ ನಾವು ನಿತ್ಯ ಪೂಜೆ ಮಾಡುವಾಗ ಈ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಪೂಜೆ ಮಾಡಿದ್ರೆ ಉತ್ತಮ ಅಂತಲೇ ಹೇಳಬಹುದು. ಪೂಜೆ ಮಾಡುವಾಗ ಈ ತಪ್ಪುಗಳನ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ನಮಗೆ ಪೂಜೆ ಪ್ರತಿಫಲ ಏನು ಅದು ಸಿಗೋದಿಲ್ಲ. ನಾವು ಪ್ರತಿದಿನ ದೇವ್ರ ಪೂಜೆ ಮಾಡುವಾಗ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ನಾವು ಮಾಡಿದಂತಹ ಪೂಜೆಗೆ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ಹಾಗಾದರೆ ನಾವು ಅನುಸರಿಸಬೇಕಾದಂತಹ ಕೆಲವು ಪೂಜಾ ನಿಯಮಗಳು ಯಾವ್ಯಾವುದಿದೆ ಅಂತ ನೋಡೋಣ ಬನ್ನಿ. ನಾವು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಹಣೆಗೆ ಕುಂಕುಮನ ಇಡ್ದೇ ದೇವ್ರ ಮನೆಗೆ ಯಾವತ್ತೂ ಕೂಡ ನಾವು ಹೋಗಬಾರ್ದು. ನಮ್ಮ ಹಣೆಯಲ್ಲಿ ಯಾಕಂದರೆ ಗಂಗಾದೇವಿ ವಾಸ ಇರ್ತಾಳೆ. ಆದ್ದರಿಂದ ಹಣೆಗೆ ಕುಂಕುಮ ಇಟ್ಟರೆ ಗಂಗಾದೇವಿಯನ್ನೇ ತಲೆಯಲ್ಲಿ ಧರಿಸಿದಂತಹ ಶ್ರೇಷ್ಠ ಫಲ ನಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಹಣೆಯಲ್ಲಿ ಕುಂಕುಮ ಇಡೋದ್ರಿಂದ ಮುಖದ ಕಳೆಯೂ ಕೂಡ ದೈವಿಕತೆಯಿಂದ ಕೂಡಿರುತ್ತದೆ. ಇನ್ನು ಪೂಜೆ ಸಮಯದಲ್ಲಿ ಯಾವಾಗಲೂ ನಾವು ಸ್ವಚ್ಛವಾಗಿರುವಂತಹ ಬಟ್ಟೆಗಳನ್ನೇ ಧರಿಸಬೇಕು. ಹರಿದು ಹೋಗಿರೋದು ಅಥವಾ ಸುಟ್ಟು ಹೋಗಿರೋ ಬಟ್ಟೆಗಳನ್ನ ನಾವು ಅಪ್ಪಿತಪ್ಪಿಯೂ ಸಹ ಆ ಬಟ್ಟೆಗಳನ್ನ ಧರಿಸಿ ಪೂಜೆಗೆ ಕೂರಬಾರ್ದು. ಹಾಗೆಯೇ ಕಪ್ಪು ಬಣ್ಣದ ಬಟ್ಟೆಗಳನ್ನು ಕೂಡ ನಾವು ಧರಿಸಿ ಪೂಜೆ ಮಾಡುವುದು ಕೂಡ ಅಷ್ಟು ಶುಭವಲ್ಲ. ದೇವರ ಮುಂದೆ ದೀಪಗಳನ್ನು ಬೆಳಗಿಸಿದ ನಂತರವೇ ಪೂಜೆ ಮಾಡಬೇಕು. ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ಕೋಣೆಯಲ್ಲಿ ರಂಗೋಲಿ ಇರಲೇಬೇಕು. ಯಾವುದಾದ್ರೂ ಒಂದು ಚಿಕ್ಕ ರಂಗೋಲಿಯನ್ನು ಬಿಡಿಸಿ ಆ ರಂಗೋಲಿಗೆ ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಹೂವು ಅಥವಾ ಒಂದು ಹೂವಿನ ಒಂದು ಎಸಳನ್ನಾದರೂ ಇಟ್ಟು ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಹಬ್ಬ ಹರಿದಿನಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದ್ರಂತೂ ಅದು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇನ್ನು ನಾವು ಹಾಕಿರುವ ರಂಗೋಲಿಯನ್ನು ತೆಗಿಬೇಕಾದ್ರೆ ಅದನ್ನು ನಾವು ಪೊರ್ಕೆಯಲ್ಲಿ ಗುಡಿಸ್ತಾ ಇರ್ತೀವಿ. ಅದು ತಪ್ಪು. ನಾವು ಅದನ್ನು ಯಾವತ್ತೂ ಕೂಡ ಪೊರ್ಕೆನಲ್ಲಿ ಸ್ವಚ್ಛ ಮಾಡಬಾರ್ದು. ಅದ್ರ ಬದಲಾಗಿ ಒಂದು ಬಟ್ಟೆಯಿಂದ ಅಥವಾ ಕೈಯಿಂದ ತೆಗೆದುಬಿಟ್ಟು ಆನಂತರ ಒದ್ದೆ ಬಟ್ಟೆಯಿಂದ ಒರೆಸಿದ್ರೆ ಉತ್ತಮ. ಇನ್ನು ನಾವು ದೇವ್ರ ಪೂಜೆಗೆ ಬಳಸುವಂತಹ ಹೂವೇನಿರುತ್ತೆ ಆ ಹೂವಿಂದು ಸುವಾಸನೆನ ನಾವು ನೋಡಿ ದೇವರಿಗೆ ಆ ಹೂವನ್ನು ಬಳಸಬಾರ್ದು. ಅದು ತಪ್ಪು. ಇನ್ನು ಸ್ತ್ರೀಯರು ಋತುಮತಿಯಾಗಿರ್ತಾರಲ್ವ, ಆ ಋತುಮತಿಯಾದಂತಹ ಸ್ತ್ರೀಯರು ಕೂಡ ಎಂದಿಗೂ ಪೂಜೆಗೆ ಬಳಸುವಂತಹ ವಸ್ತುಗಳು ಏನಿರುತ್ತೆ ಆ ಹೂಗಳನ್ನ ಮುಟ್ಟಬಾರ್ದು. ಆ ವಸ್ತುಗಳನ್ನೂ ಕೂಡ ಅವರು ಮುಟ್ಟಬಾರ್ದು. ಇನ್ನು ಹೂಗಳನ್ನೂ ಕೂಡ ಅವರು ಕಿತ್ತು ಪೂಜೆಗೆ ತರಬಾರ್ದು. ಇನ್ನು ಸೂರ್ಯಾಸ್ತದ ನಂತರ ನಾವು ಎಂದಿಗೂ ಕೂಡ ಗಿಡದಲ್ಲಿರುವಂಥ ಹೂಗಳನ್ನ ಅಥವಾ ಮೊಗ್ಗುಗಳನ್ನ ಪೂಜೆಗೆ ಅಂತ ಕೀಳಬಾರದು. ದೇವರ ಕೋಣೆಯನ್ನು ಸ್ವಚ್ಛ ಮಾಡೋದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಬಟ್ಟೆಯನ್ನು ಇಟ್ಟರೆ ಅದು ತುಂಬ ಒಳ್ಳೆಯದು. ಮನೆಯಲ್ಲಿ ನಾವು ಬಳಸ್ತಿರುವಂತಹ ಅಥವಾ ಬೇರೆ ಕೆಲಸಕ್ಕೆ ಬಳಸ್ತಿರುವಂತಹದ್ದು ಕೊಳಕಾಗಿರುವಂಥ ಬಟ್ಟೆಗಳನ್ನ ನಾವು ದೇವ್ರ ಕೋಣೆನ ಸ್ವಚ್ಛ ಮಾಡೋಕ್ಕೆ ಬಳಸಬಾರದು. ನಾವು ಹಿಂದಿನ ದಿನ ದೇವರಿಗೆ ಪೂಜೆಗೆ ಉಪಯೋಗಿಸಿದಂತಹ ಅಥವಾ ದೇವರಿಗೆ ಅರ್ಪಿಸಿದಂತಹ ಒಣಗಿರೋ ಹೂಗಳು ಏನಿರುತ್ತೆ ಹಾಗೆ ತೆಗೆದು ನಾವು ದೇವ್ರ ಮನೆಯಲ್ಲಿ ಆ ಹೂಗಳನ್ನ ಇಡಬಾರ್ದು. ಅದನ್ನು ತೆಗೆದುಕೊಂಡು ಹೋಗಿ ಒಂದು ಗಿಡದ ಬಳಿ ಹಾಕಬೇಕು ಅಥವಾ ತೆಂಗಿನ ಮರದ ಬಳಿ ಹಾಕಬೇಕು. ಅದನ್ನು ಯಾರಾದರೂ ತುಳಿತಾರಂತಲ್ವ, ಆ ತುಳಿಯೋ ಅಂಥ ಜಾಗಕ್ಕೆ ನಾವು ಹಾಕಬಾರ್ದು. ಯಾಕಂದರೆ ಅದು ದೇವ್ರ ಮೇಲೆ ಇಟ್ಟಿರುವಂಥ ಹೂವಾಗಿರುತ್ತೆ. ಇನ್ನು ಪ್ರತಿಯೊಬ್ಬರಿಗೂ ಕೂಡ ನಾವು ಪೂಜೆ ಮಾಡಬೇಕಾದ್ರೆ ನಾವು ಅಷ್ಟು ತುಂಬ ಅಲಂಕಾರವಾಗಿ ಪೂಜೆ ಮಾಡಬೇಕು ಅನ್ನೋದಿರುತ್ತೆ. ಆದರೆ ಎಲ್ರಿಗೂ ಕೂಡ ತುಂಬ ಆಡಂಬರವಾಗಿ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವು ಆಡಂಬರವಾಗಿ ಪೂಜೆ ಮಾಡೋದನ್ನು ಕೂಡ ದೇವರು ಕೇಳಲ್ಲ. ಕೇವಲ ದೇವರಿಗೆ ನಾವು ತೋರಿಸುವಂತಹ ಶ್ರದ್ಧೆ, ಭಕ್ತಿ ಎಲ್ಲ ಪೂಜೆಗೂ ಸಮ ಅಂತ ಹೇಳ್ಬೋದು. ಹಾಗಾಗಿ ನಾವು ನಿಷ್ಠೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅದ್ರ ಫಲ ನಮಗೆ ಪ್ರಾಪ್ತಿಯಾಗೇ ಆಗುತ್ತೆ.
ಈ ರೀತಿ ನಮ್ಮ ದಿನನಿತ್ಯದ ಪೂಜೆಯಲ್ಲಿ ಈ ರೀತಿಯಾದಂಥ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಈ ಥರ ಪೂಜೆಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಏಕಾಗ್ರತೆಯ ಜೊತೆಗೆ ವಿದ್ಯೆಯಲ್ಲಿ ಪ್ರಗತಿ ಕೂಡ ಸಿಗುತ್ತೆ. ಹಾಗೆ ಸ್ತ್ರೀಯರಿಗೆ ಆರೋಗ್ಯ ವೃದ್ಧಿಯಾಗುತ್ತೆ. ಇನ್ನು ಮನೆಯ ಸದಸ್ಯರೇನಿರ್ತಾರೆ ಅವ್ರಿಗೆ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಏಳಿಗೆ ಸಿಗುತ್ತೆ. ಹಾಗೂ ಪೂಜೆಯಿಂದ ಮನೆಗೆ ಒಂದು ದೇವಿ ಕಳೆ ಬರುತ್ತೆ. ಇನ್ನು ದೇವ್ರ ಪೂಜೆಯನ್ನು ಸ್ತ್ರೀಯರಷ್ಟೇ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಮನೆಯಲ್ಲಿ ಇರುವಂತಹ ಸದಸ್ಯರು ಮಾಡ್ಬೋದು ಅಥವಾ ಪುರುಷರು ಮಾಡ್ಬೋದು, ಮಕ್ಕಳು ಮಾಡಿದ್ರೂ ಕೂಡ ಫಲ ಸಿಕ್ಕೇ ಸಿಗುತ್ತೆ. ಕೆಲವು ಕಡೆ ಪುರುಷರ ಪೂಜೆ ಪದ್ಧತಿ ಇದೆ, ಇನ್ನೂ ಕೆಲವು ಕಡೆ ಮಹಿಳೆಯರು ಪೂಜೆ ಮಾಡುವಂತಹ ಪದ್ಧತಿ ಇದೆ. ಆದರೆ ನಮ್ಮ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಇರೋದು. ಏಕೆಂದರೆ ಹೆಣ್ಣು ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳ್ತಾರೆ, ಮನೆಯ ಕಣ್ಣು ಕೂಡ ಅಂತಲೂ ಹೇಳ್ತಾರೆ. ಆದ್ದರಿಂದ ಆಕೆ ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆ ಶ್ರೇಷ್ಠ ಹಾಗೂ ಶೀಘ್ರವಾಗಿ ಆ ಮನೆಯ ಸದಸ್ಯರಿಗೆ ಮನೆಗೆ ಫಲ ಕೊಟ್ಟೇ ಕೊಡುತ್ತೆ. ಇದರಿಂದ ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಭಾವನೆಯಿಂದ ಸುಖ, ಸಂತೋಷ, ನೆಮ್ಮದಿ ಸಹ ಲಭಿಸುತ್ತದೆ. ಹಾಗಾಗಿ ನಮ್ಮ ಕುಟುಂಬದಲ್ಲಿ, ನಿಮ್ಮ ಹಿರಿಯರು ಯಾವ ರೀತಿ ಪೂಜೆ ವಿಧಾನಗಳನ್ನು ಬಳಸ್ಕೊಂಡು ಬಂದಿರ್ತಾರೆ ಅದೇ ರೀತಿ ಆ ಪದ್ಧತಿಗಳನ್ನು ಅನುಸಾರವಾಗಿಯೇ ನೀವು ನಿಮ್ಮ ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ತುಂಬ ಮುಖ್ಯ ಆಗಿದೆ. ಥ್ಯಾಂಕ್ ಯು.